ನೀನಂಥವಳೆ. ನೀನಿಂಥವಳು ಅಂತ ಧಾರವಾಡ ಯೂನಿವರ್ಸಿಟಿನಲ್ಲಿ ಓದ್ತಾ ಇರೋ ನಿನ್ ಮಗಳು ಉತ್ತರನು ಗೊತ್ತಾದ್ರೆ ಅವಳು ಬಾಳಲ್ಲಿ ನೀನು ಪ್ರಶ್ನೆಯಾಗೆ ಉಳಿದು ಬಿಡ್ತೀಯ. ಬೇಡಿ ಮೇಡಮ್, ಹಾಗ್ ಮಾಡ್ಬೇಡಿ. ನಾನಂತ ಹೊಲಸ್ ಕೆಲಸ ಮಾಡೋಳಲ್ಲ. ಹಾಗಾದ್ರೆ ಹೇಳು, ಶ್ವೇತನ್ ಕೊಂದಿದ್ಯಾರು? ತನ್ನ ಕಣ್ಣಿಗೆ ಬೀಳೋ ಹೆಣ್ಮಕ್ಳನ್ನ ಕಾಲಿನ ಕಸ ಅಂತ ತಿಳ್ಕೊಂಡಿರೋ ಆ ಭೂಪತಿ ಮಗ ವಿಕ್ಕಿ ಕಣ್ಣು ನಮ್ಮ ಹಾಸ್ಟೆಲ್ ಅಲ್ಲಿರೋ ಐಶ್ವರ್ಯನ್ ಮೇಲೂ ಬಿತ್ತು. ಅವಳು ಯಾರು ಗೊತ್ತಾ? ಆಸಾಂ ಮ್ಯಾಜಿಸ್ಟ್ರೇಟ್ ಮಗಳು. ಮೇಲ್ನವ್ರಿಗೆ ಗೊತ್ತಾದ್ರೆ ಎಲ್ರಿಗೂ ತೊಂದ್ರೆ. ಲೀವ್ ಹರ್. ಮ್ಯಾಜಿಸ್ಟ್ರೇಟ್ ಮಗಳ ಜೊತೆ ಮಲ್ಕೋಬಾರ್ದು ಅಂತ ರೂಲ್ಸ್ ಇದೆಯಾ? ವಿಕ್ಕಿ, ಲಿಸನ್ ಟು ಮೀ. ವಿಕ್ಕಿ ಪ್ಲೀಸ್. ಬಿಡೋಣ. ಯಾಕೆ ನೀನ್ ಬರ್ತೀಯಾ? ಯು ಇಡಿಯಟ್. ಏನ್ ಮೇಡಮ್, ಏನಿದು ದೌರ್ಜನ್ಯ? ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಾ? ಹುಡುಗಿರಿಗೆ ಸೆಕ್ಯೂರಿಟಿ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಹಾಸ್ಟೆಲ್ ಯಾಕೆ ನಡೆಸ್ತಾ ಇದೀರಾ? ಮೊದಲು ಬಿಟ್ಟು ಹೋಗೋಕ್ ಹೇಳಿ. ವಾಚ್ಮ್ಯಾನ್, ವಾಚ್ಮ್ಯಾನ್. ಏಯ್ ಪೊರ್ಗಿ, ನನ್ ಕೆಪಾಸಿಟಿ ಗೊತ್ತಿಲ್ಲದೆ ಮಾತಾಡ್ತಿದೀಯಾ? ನೀನು ನಿಮ್ಮಪ್ಪ ಬಿಡೋ ಉಸಿರ್ಗೆ ಇಡೀ ಊರ್ಗೂರೇ ದುರ್ವಾಸನೆ ಹೊಡಿತಿದೆ ಅನ್ನೋದು ಗೊತ್ತು. ನಿನ್ನಂತವ್ನಿಗೆ ಹೇಗ್ ಪಾಠ ಕಲ್ಸ್ಬೇಕು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಎಷ್ಟೋ ಜನ ಹೆಣ್ಮಕ್ಳಿಗೆ ಆಗ್ತಿರೋ ಅನ್ಯಾಯನ ತಡಿಬೇಕು ಅಂತ ಇದಕ್ ಮುಂಚೆ ಡಿಸಿಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟೆ. ಶ್ವೇತಾ ನಮ್ಮ ಹಾಸ್ಟೆಲಲ್ಲೇ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಮೇಡಮ್. ಅಷ್ಟೇ ಅಲ್ಲ, ತುಂಬಾ ಧೈರ್ಯವಂತೆ. ನಿನ್ನೆ ರಾತ್ರಿ ನನ್ ಜೊತೆನೆ ಕೂತ್ಕೊಂಡು ಊಟ ಮಾಡಿದ್ಲು. ಬೆಳಿಗ್ಗೆ ಯೋಗ ಕ್ಲಾಸ್ಗೂ ಬರ್ಲಿಲ್ಲ. ಏನೋ ಓದೋದ್ರಲ್ಲಿ ಬ್ಯುಸಿ ಆಗಿದ್ದಾಳಂತ ನಾನು ಅನ್ಕೊಂಡೆ. ಆದ್ರೆ ಈ ರೀತಿ ಆತ್ಮಹತ್ಯೆ ಮಾಡ್ಕೋತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮೇಡಮ್. ಶ್ವೇತನ ಆಕ್ಟಿವಿಟೀಸ್ ಇತ್ತೀಚೆಗೆ ಏನಾದ್ರೂ ಬದಲಾವಣೆ ಆಗಿತ್ತಾ? ಐ ಮೀನ್ ಬಾಯ್ ಫ್ರೆಂಡ್, ಲವ್? ನೋನು ಅಂತದೇನೂ ಇಲ್ಲ ಮೇಡಮ್. ಅವಳು ಇತ್ತೀಚೆಗೆ ಓದಿನ ಜೊತೆಗೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಕೋರ್ಸ್ ಮಾಡ್ತಿದ್ಲು. ದಿಲೀಪ್, ಎಸ್ ಮೇಡಮ್. ಫಾರ್ಮಾಲಿಟೀಸ್ ಎಲ್ಲ ಮುಗಿದ್ಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ. ಲಕ್ಷ್ಮಿ, ಲಕ್ಷ್ಮಿ. ಬೇಡ ಬೇಡ ಅಂತ ಪಡ್ಕೊಂಡೆ. ನನ್ ಮಗಳು ಇನ್ನೂ ಓದ್ಲಿ, ದೊಡ್ಡ ಆಫೀಸರ್ ಆಗ್ಲಿ ಅಂತಂದ್ರೆ ನನ್ ಮಗಳನ್ನ ಇಷ್ಟು ಬೇಗ ಕಿತ್ಕೊಂಡ್ಬಿಟ್ಟಿಯಲ್ಲ. ತಗೊಳ್ಳಿ. ಏನೇ ಅಕಸ್ಮಾತ್ ನನ್ ಸತ್ತೋದ್ರೆ ನಿಂಗ್ ದುಃಖ ಆಗತ್ತಾ? ಖಂಡಿತ ಇಲ್ಲ. ಮಗಳು ಹೋದ್ಲಲ್ಲ ಅಂತ ನಾನು ನಿಮ್ ತಂದೆ ಹೊಟ್ಟೆ ತುಂಬಾ ಪಾಯಸ ಕುಡಿ. ಎಲ್ರಿಗೂ ನಿಮ್ ತರ ಅಪ್ಪ ಅಮ್ಮ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಮುಚ್ಚೆ ಬಾಯಿ. ಬೆಳೆದ್ ನಿಂತ ಮಗಳು ಕೈಗೆ ಬಂದಾಗ ಕಳ್ಕೊಂಡ್ರೆ ಎಂಥ ಕಟಕನ ಮನಸ್ಸಿಗೂ ದುಃಖ ಆಗತ್ತೆ. ಹೌದು, ಈಗ ಯಾಕೆ ಬಂತ ಪ್ರಶ್ನೆ? ಅಮ್ಮ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಆ ಹುಡುಗಿ ನೋಡೋಕೆ ಎಷ್ಟು ಮುದ್ದಾಗಿತ್ತು ಗೊತ್ತಾ? ಶವ ಸಂಸ್ಕಾರ ನಡೆಯುವಾಗ್ಲಂತೂ ಅವರಪ್ಪನ ಗೋಳಾಟ ನೋಡಕ್ಕಾಗ್ಲಿಲ್ಲ. ಅಂತದ್ರಲ್ಲಿ ತಾಯಿ ದುಃಖ ಎಷ್ಟಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಏನಾಯ್ತಾ ಹುಡುಗಿಗೆ? ಗೊತ್ತಿಲ್ಲ. ಅಲ್ಲ, ಈ ಹುಡುಗಿರದ್ ಯಾಕೆ ಇಂಥ ಡಿಸಿಷನ್ ತಗೋತಾರೆ ಅಂತ. ಇದು ಫೈಟ್ ಮಾಡ್ಬೇಕು ಲೈಫಲ್ಲಿ. ಅದನ್ನ ಬಿಟ್ಟು ಸತ್ತ ಮೇಲೆ ಏನ್ ಸಾಧಿಸ್ತಾರೆ ಅಂತ. ಏನ್ ಮಾಡ್ಕೊಂಡ್ಯೆ? ಏನೇ ನೀನು? ನೋಡಿ ಅಮ್ಮ, ನೋಡ್ರಿ ಏನ್ ಮಾಡ್ಕೊಂಡಿದ್ದಾರೆ. ಏನಮ್ಮ ನೀನು ಆ ಕೆಲಸ ಎಲ್ಲ ನೀನ್ ಮಾಡಕ್ ಹೋಗೋದಾ? ಸುಮ್ಮನೆ ಇರೋದೇ ಇಲ್ವಲ್ಲ? ಬೇಗ ಹಾಕಿ. ನೀನ್ ಸ್ವಲ್ಪ ಬುದ್ಧಿ ಬೇಡವಾ? ನಾನೇ ಹೇಳಿದ್ನಪ್ಪ, ಮನೇಲಿ ಕುತ್ಕೊಂಡು ನಾನ್ ತಾನೇ ಏನ್ ಮಾಡ್ಲಿ ಹೇಳು? ಏನ್ ಮಾಡೋದು ಅಂದ್ರೆ ಒಂದೇ ಒಂದು ನಿಮಿಷ. ಎಷ್ಟೊಂದು ಗಟ್ಟಿ ಹುಡುಗಿ ನೀನು, ಇಷ್ಟೊಂದು ಸಣ್ಣ ಗಾಯಕ್ಕೆಲ್ಲ ಹೂ ಅನ್ನೋದಾ? ಹೋದಾಗ ಆಗೋಯ್ತು.
ಡಾಕ್ಟರ್ ಶೆಣೈ ಎಲ್ಲಿದ್ರು ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ಬರ್ತೀನಿ. ಕ್ವಿಕ್. ಓಕೆ, ಕಾಲಿಂಗ್ ಕಂಟ್ರೋಲ್ ಕಿರಣ್ ಬೇಡಿ ಸ್ಪೀಕಿಂಗ್. ಕ್ವಿಕ್. ಯಾಕಮ್ಮ ಇಷ್ಟೊಂದು ಅವಸರ? ಅಪ್ಪ ನಾನು ಸ್ವಲ್ಪ ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಕಣೆ. ಅಪ್ಪ ನಾನು ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ, ಊಟ ಮಾಡ್ಕೊಂಡು ಹೋಗೆ. ಏನೋ ನೀವು ನಿಮ್ ಡಿಪಾರ್ಟ್ಮೆಂಟ್, ನನಗಂತೂ ಅರ್ಥ ಆಗಲ್ಲ. ಬನ್ನಿ ಮಿಸ್ ಕಿರಣ್ ಬೇಡಿ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಹೇಳಿ. ಈ ಫೈಲ್ ನೋಡಿ. ಈ ರಿಪೋರ್ಟ್ ಪ್ರಕಾರ ಸತ್ತಿರೋ ಹುಡುಗಿ ಶ್ವೇತಾ ತನ್ನ ಬಲಗೈಯಿಂದ ಎಡಗೈನ ಕುಯ್ಕೊಂಡಿದ್ದಾಳೆ. ಅದು 3 ಇಂಚಸ್ ಡೀಪ್. ತೆಂಡನು ಕಟ್ಟಾಗಿದೆ. ಯು ಮೀನ್ ಟು ಸೇ ಟೆಂಡನ್ ಇಸ್ ಕಟ್? ಎಸ್ ಡಾಕ್ಟರ್, ರಿಪೋರ್ಟ್ ಸೇಸ್ ತೆಂಡನು ಕಟ್ಟಾಗಿರೋ ಎಡಗೈಯಿಂದ ಬಲಗೈನ 3 ಇಂಚಸ್ಗೂ ಡೀಪ್ ಆಗಿ ಕಟ್ ಮಾಡ್ಕೊಂಡಿದ್ದಾಳೆ. ಆ ರೀತಿ ಕಟ್ ಮಾಡ್ಕೊಳ್ಳೋಕೆ ಸಾಧ್ಯನಾ ಡಾಕ್ಟರ್? ನೋ. ಒನ್ಸ್ ದ ಟೆಂಡನ್ ಇಸ್ ಕಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರೀಕನ್ಸ್ಟ್ರಕ್ಟ್ ಇಟ್. ಆಕೆ ಕೈಯಿಂದ ಏನ್ ಮಾಡಕ್ಕೂ ಸಾಧ್ಯ ಆಗಲ್ಲ. ಐ ಥಿಂಕ್ ಸಮಥಿಂಗ್ ರಾಂಗ್. ಆರ್ ಯು ಶ್ಯೂರ್? ಐ ಥಿಂಕ್ ಸೊ. ಒಂದೊಂದ್ಸಲ ನಮ್ಮಂತ ಡಾಕ್ಟರ್ಗಳಿಗೆ ಗೊತ್ತಾಗದೆ ಇರೋಂಥದ್ದನ್ನ ನಿಮ್ಮಂತ ಪೊಲೀಸ್ ಬುದ್ಧಿವಂತಿಕೆಯಿಂದ ಕಂಡು ಹಿಡಿಯಕ್ ಸಾಧ್ಯ. ಮೇಡಮ್, ಒಂದ್ ಲೆವೆಲ್ಗೆ ಪೂಜೆ ಆಯ್ತು. ನೀವು ಒಂದ್ ಹೆಣ್ಣಾಗಿ ನನಗೆ ಈ ರೀತಿ ಹೊಡಿಸ್ತಾ ಇದೀರಲ್ಲ, ನಿಮಗ್ ಮನುಷ್ಯತ್ವನೇ ಇಲ್ವಾ? ನಿಮ್ಮಂತವ್ರಿಗೆ ಪೊಲೀಸ್ ಒದೆ ಬಿದ್ರೇನೆ ಬಾಯ್ ಬಿಡೋದು. ಅಂತ ತಪ್ಪು ನಾನೇನು ಮಾಡಿಲ್ಲ. ಲೇಡೀಸ್ ಹಾಸ್ಟೆಲ್ ನಡೆಸೋ ನೆಪದಲ್ಲಿ ಕಾಲೇಜ್ ಹುಡುಗಿರ್ನೆಲ್ಲ ದೊಡ್ಡ ದೊಡ್ಡ VIP ಗಳಿಗೆ ಸಪ್ಲೈ ಮಾಡ್ತಾ ಇದೆಯಲ್ಲ, ಅದೆಲ್ಲ ನಮಗ್ ಗೊತ್ತು. ಇಲ್ಲ, ನಾನಂಥವಳಲ್ಲ. ನೀನಂಥವಳೆ. ನೀನಿಂಥವಳು ಅಂತ ಧಾರವಾಡ ಯೂನಿವರ್ಸಿಟಿನಲ್ಲಿ ಓದ್ತಾ ಇರೋ ನಿನ್ ಮಗಳು ಉತ್ತರನು ಗೊತ್ತಾದ್ರೆ ಅವಳು ಬಾಳಲ್ಲಿ ನೀನು ಪ್ರಶ್ನೆಯಾಗೆ ಉಳಿದು ಬಿಡ್ತೀಯ. ಬೇಡಿ ಮೇಡಮ್, ಹಾಗ್ ಮಾಡ್ಬೇಡಿ. ನಾನಂತ ಹೊಲಸ್ ಕೆಲಸ ಮಾಡೋಳಲ್ಲ. ಹಾಗಾದ್ರೆ ಹೇಳು, ಶ್ವೇತನ್ ಕೊಂದಿದ್ಯಾರು? ತನ್ನ ಕಣ್ಣಿಗೆ ಬೀಳೋ ಹೆಣ್ಮಕ್ಳನ್ನ ಕಾಲಿನ ಕಸ ಅಂತ ತಿಳ್ಕೊಂಡಿರೋ ಆ ಭೂಪತಿ ಮಗ ವಿಕ್ಕಿ ಕಣ್ಣು ನಮ್ಮ ಹಾಸ್ಟೆಲ್ ಅಲ್ಲಿರೋ ಐಶ್ವರ್ಯನ್ ಮೇಲೂ ಬಿತ್ತು. ವಿಕ್ಕಿ, what is this? ವಿಕ್ಕಿ, ಅವ್ಳು ಯಾರು ಗೊತ್ತಾ? ಆಸಾಂ ಮ್ಯಾಜಿಸ್ಟ್ರೇಟ್ ಮಗಳು. ಮೇಲ್ನವ್ರಿಗೆ ಗೊತ್ತಾದ್ರೆ ಎಲ್ರಿಗೂ ತೊಂದ್ರೆ. ಲೀವ್ ಹರ್. ಮ್ಯಾಜಿಸ್ಟ್ರೇಟ್ ಮಗಳ ಜೊತೆ ಮಲ್ಕೋಬಾರ್ದು ಅಂತ ರೂಲ್ಸ್ ಇದೆಯಾ? ವಿಕ್ಕಿ, ಲಿಸನ್ ಟು ಮೀ. ವಿಕ್ಕಿ, ಪ್ಲೀಸ್. ಬಿಡೋಣ. ಯಾಕೆ ನೀನ್ ಬರ್ತೀಯಾ? ಯು ಇಡಿಯಟ್. ಏನ್ ಮೇಡಮ್, ಏನಿದು ದೌರ್ಜನ್ಯ? ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಾ? ಹುಡುಗಿರಿಗೆ ಸೆಕ್ಯೂರಿಟಿ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಹಾಸ್ಟೆಲ್ ಯಾಕೆ ನಡೆಸ್ತಾ ಇದೀರಾ? ಮೊದಲು ಬಿಟ್ಟು ಹೋಗೋಕ್ ಹೇಳಿ. ವಾಚ್ಮ್ಯಾನ್, ವಾಚ್ಮ್ಯಾನ್. ಏಯ್ ಪೊರ್ಗಿ, ನನ್ ಕೆಪಾಸಿಟಿ ಗೊತ್ತಿಲ್ಲದೆ ಮಾತಾಡ್ತಿದೀಯಾ? ನೀನು ನಿಮ್ಮಪ್ಪ ಬಿಡೋ ಉಸಿರಿಗೆ ಇಡೀ ಊರ್ಗೂರೇ ದುರ್ವಾಸನೆ ಹೊಡಿತಿದೆ ಅನ್ನೋದು ಗೊತ್ತು. ನಿನ್ನಂತವ್ನಿಗೆ ಹೇಗ್ ಪಾಠ ಕಲಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ವಿಕ್ಕಿ, ಮಾತ್ ಕೇಳು. ನಿನಗೆ ಹೇಳ್ತಾ ಇರೋದು ಸ್ಟಾಪ್ ಇಟ್ ವಿಕ್ಕಿ. ಅವರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಆಗ್ತಿರೋ ಅನ್ಯಾಯನ ತಡಿಬೇಕು ಅಂತ ಇದಕ್ ಮುಂಚೆ DCP ಅವರಿಗೆ ಕಂಪ್ಲೇಂಟ್ ಕೊಟ್ಟೆ. ನನ್ನ ಮಗ ಹಾಸ್ಟೆಲ್ ಅಲ್ಲಿರೋ ಹೆಣ್ಮಕ್ಳನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿ ಅವ್ರ ಬಾಳ್ನ ಹಾಳು ಮಾಡ್ತಿದ್ದಾನೆ ಅಂತ ನೀ DCP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ. ಇದೇ ಆ ಪೇಪರ್. ನೀನು ಕೊಟ್ಟಿರೋ ಕಂಪ್ಲೇಂಟು ಎಂಜಲ್ ಕೈ ಒರೆಸ್ಕೊಳ್ಳೋ ಟಿಶ್ಯೂ ಪೇಪರ್ ಇದ್ದಂಗೆ. ನಾನು ಆಗಾಗ ಸೆರಗಲ್ಲೂ ಕೈ ಒರೆಸ್ಕೊತಾ ಇರ್ತೀನಿ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಎಲ್ಲಿ ನನ್ನ ಮಗಳನ್ನ ಸಾಯಿಸ್ಬಿಡ್ತಾರೋ ಅನ್ನೋ ಸ್ವಾರ್ಥಕ್ಕೋಸ್ಕರ ತಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ ಮೇಡಮ್. ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಿ ಮೇಡಮ್. ಏನ್ ನುಕ್ಕಂಡ್ ಬರ್ತಾ ಇದ್ರಲ್ಲ, ಏನ್ರ ಇದು? ರೈಡ್ ಮಾಡ್ಬೇಕು ಸರ್. ಅಯ್ಯೋ ಅಯ್ಯೋ, ಅಣ್ಣ ರೈಡ್ ಮಾಡ್ತಾರಂತೆ. ಅಯ್ಯೋ, ರೈಡ್ ಮಾಡಕ್ಕಿದಾರೆ ಲಾಡ್ ಜನಯ. ಸಾರಿ, ಸರ್ಚ್ ಮಾಡ್ಬೇಕು ಸರ್. ಸರ್ಚಾ? ಓ, ಅಕ್ಕ ಬಂದವ್ರ? ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಯವಾ ಅದೇನೋ ಹೇಳ್ತಾರಲ್ಲ, ತಿನ್ಲಿಲ್ಲ ಉಣ್ಲಿಲ್ಲ ಅದೇನೋ ಬಂದ್ ಕಣ್ಗುಡಿತು ನಂಗೆ. ನೀವು ಸರ್ಚ್ ಮಾಡಿ ಯಾರನ್ ಮಾಡ್ತೀರಾ, ಯಾಕೆ ಮಾಡ್ತೀರ ಅಂತ ತಿಳ್ಕೊಂಡ್ ಮಾಡಿ. ಮನೆ ಯಾರದು ಗೊತ್ತೋ? ಭೂಪತಿದು. ಅವನ್ ಪರ್ಮಿಷನ್ ತಗೊಳ್ಳಿ. ಶ್ವೇತಾ ಅನ್ನೋ ಹುಡುಗಿನ ಕೊಲೆ ಮಾಡಿದ್ನಲ್ಲ, ಅವನಿನ್ನು ಭೂಪತಿ ಮಗ. ಅವನ ಯಾರು ಪರ್ಮಿಷನ್?
ಬನ್ನಿ 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 ಟೆನ್ಷನ್ ಮಾಡಕ್ ನೋಡಿ ಏನ್ ಹೇಳ್ತಾರೆ. ನನ್ನ ಮಗ ಕೊಲೆ ಮಾಡಿದಾನಂತೆ. 1 ವಾರ ಆಯ್ತು ಅವನು ಕಳೆದು ಹೋಗಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕೊಡಿ ಕಂಪ್ಲೇಂಟ್ ಲೆಟರ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ. ಇದೇ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ದು. ನಿಮ್ ಪೊಲೀಸ್ನವರು ನನ್ನ ಮಗನ ಹುಡುಕೊಡ್ಲಿಲ್ಲ. ಅದಕ್ಕೆ ನಾನು ಮೀಡಿಯಾದವ್ರನ್ನ ಕರೆಸಿದ್ದು. ಇವ್ರ ಸಹಾಯದಿಂದ ನನ್ನ ಮಗ ಸಿಗಬಹುದು ಅಂತ. ಯಾವನ್ ಗಾಂಧೀಜಿ ಫ್ಯಾನು 6 ದಿನ ಉಪವಾಸ ಮಾಡ್ತಾವ್ರೆ. ಸುಮ್ಕಿರೋ ನೀನು. ಮಗ ಆದ್ರವ್ರಿಗೆ ಪ್ರಾಣ ಕಣವ ಹೆಂಗನ ಮಾಡಿ ಹುಡುಕ್ ಕೊಟ್ಬಿಡಿ ನೀವು. ಹೇಳ್ಬೇಕಣ ಸುಮ್ಕಿರೋ. ಫೋಟೋ ಎಲ್ಲ ಬೇಡ ತಗೊಂಡ್ರಪ್ಪ. ಪೇಪರ್ ನಲ್ಲೂ ಬರ್ಲಿ ನಮ್ ದುಃಖ ತಗೊಂಡ್ರಿ. ಅಮ್ಮ, ನನಗೆ 100 ಜನ ಸ್ನೇಹಿತರಿದ್ದಾರೆ. ಅಷ್ಟೇ ಶತ್ರುಗಳು ಇದ್ದಾರೆ ಅನ್ನೋದು ನಿಮಗೆ ಗೊತ್ತು. ನನಗ್ ನನ್ನ ಮಗ ಅಂದ್ರೆ ಪಂಚ ಪ್ರಾಣ. ಅವನ್ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ನೀವು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ದಯವಿಟ್ಟು ಅವನ್ನ ಹುಡುಕೊಡಿ. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ತಗೊಳ್ಳಿ ಮೇಡಮ್. ಯಾರು ನೀವು? ಮೇಡಮ್ ನೀವಿಲ್ಲಿ ಭೂಪತಿ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ 1 ವಾರಕ್ಕೆ ಮುಂಚೆನೆ ಕಂಪ್ಲೇಂಟ್ ಕೊಟ್ರಂತೆ. ಹುಡುಕದ್ರಾ? ಟ್ರೈ ಮಾಡ್ತಿದ್ದೀನಿ, ಸಿಕ್ತಿಲ್ಲ. ಹೋಗ್ಲಿ, ಎಲ್ಲಿರಬಹುದು ಅಂತ ಕ್ಲೂ ಏನಾದ್ರೂ ಸಿಕ್ತಾ? ಇಲ್ಲ ಮೇಡಮ್. ಇವತ್ತು ಸಿಟಿಲಿ ಯಾವುದೇ ಏರಿಯಾದಲ್ಲಿ ಒಂದು ಬೈಕ್ ಕಳ್ತನ ಆದ್ರೂ ಇಂಥವ್ರೇ ಮಾಡಿದ್ದಾರೆ ಅಂತ ನಮಗ್ ಗೊತ್ತಾಗುತ್ತೆ. ಎಲ್ಲಿ ದರೋಡೆ ನಡೆದ್ರು ಇಂಥವ್ರೇ ಮಾಡಿರಬಹುದು ಅಂತ ಕ್ಲೂ ಸಿಕ್ಕುತ್ತೆ. ಎಲ್ಲಿ ಕೊಲೆ ಆದ್ರೂ ಯಾರು ಮಾಡಿರಬಹುದು ಅಂತ 80% ನಮ್ ಡಿಪಾರ್ಟ್ಮೆಂಟ್ ಗೊತ್ತಾಗತ್ತೆ. ಆದ್ರೂ ನಾವು ಹಿಡಿಯೋಲ್ಲ. ಆದ್ರೆ ನಾನ್ ಬಿಡೋಲ್ಲ. ಆ ಕೊಲೆಗಾರನ್ನ ನಾವುಗಳು 10 ಕಣ್ಣುಗಳಿಂದ ಹುಡುಕ್ತಾ ಇದ್ರೆ 1 ವಾರದಿಂದ ಕಾಣ್ತಿಲ್ಲ ಅಂತ ಸುಳ್ಳು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರಾ? ನಿಮ್ಮಂತವ್ರಿಗೆ ಬೀರಿ ಬಿರಿಯಾನಿ ಸಿಗುತ್ತೆ ಅಂದ್ರೆ ಯೂನಿಫಾರ್ಮ್ನೇ ಮಾಡ್ಕೊಳ್ಳೋ ನಿನ್ನಂತ ಆಫೀಸರ್ನ ಏನೋ ಮಾಡ್ಬೇಕು. ಮೇಡಮ್ ಮೇಡಮ್, ಸತ್ಯವಾಗ್ಲೂ ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ನನ್ನ ಮಾತು ನಂಬಿ ಮೇಡಮ್. ಭೂಪತಿ ಮಗ ಎಲ್ಲಿದ್ದಾನೆ ಹೇಳು. ನನ್ನ ಮಾತು ಕೇಳಿ ಮೇಡಮ್. ನಿಜವಾಗ್ಲೂ ಅವನು ಎಲ್ಲಿದ್ದ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಈ ಗನ್ನಲ್ಲಿ ಒಂದು ಬುಲೆಟ್ ಖಾಲಿ ಆಗೋದು, ಸ್ಮಶಾನದಲ್ಲಿ ಒಂದು ಬಾಡಿ ಜಾಸ್ತಿ ಆಗೋದು ನಿನ್ನ ಕೈಲಿದೆ. ಹೇಳು. ಪ್ಲೀಸ್ ಸರ್, ಏನೋ ಗೊತ್ತಿಲ್ಲ ಹೇಳ್ಬಿಟ್ಟೆ ಸರ್. ಪ್ಲೀಸ್ ಸರ್.